ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಬಿಕ್ಕಟ್ಟು ದಿನೇ ದಿನೇ ಮುಂದುವರಿತಾ ಇದೆ. ಅದರಲ್ಲೂ ಏನು ತಾರಕ ಸ್ವರೂಪ ಪಡೆದುಕೊಂಡಿದೆ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ. ಅದರ ಇಂಪ್ಯಾಕ್ಟ್ ಖಂಡಿತವಾಗಿಯೂ ಜನಸಾಮಾನ್ಯರ ಮೇಲೆ, ಭಾರತದ ಜನಸಾಮಾನ್ಯರ ಮೇಲೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಆಟೋ ಏನು ಚಾಲಕರಿದ್ದಾರೆ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಬಹುತೇಕ ಏನು ಒಂದು ಕಡೆ ಪೆಟ್ರೋಲ್ ಅವಲಂಬಿತ ಆಟೋಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಹುತೇಕ ಏನು ಈಗ LPG ಮೇಲೆ ಅವಲಂಬಿತವಾದಂತಹ ಆಟೋಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆದರೆ ಇಲ್ಲೇನು LPGಯ ಕೊರತೆ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಹುಬ್ಬಳ್ಳಿಯಲ್ಲಿ 4ಕ್ಕೂ ಹೆಚ್ಚು LPG ಬಂಕ್ಗಳು ಬಂದ್ ಆಗಿದ್ದಾವೆ. ಮತ್ತೊಂದು ಕಡೆ ದರ ಏರಿಕೆ ಬಿಸಿ ಸಹ ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ News18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಮಧ್ಯಪ್ರಾಚ್ಯ ದೇಶಗಳು ಈಗ ಅಲ್ಲೇನು ಯುದ್ಧದ ಒಂದು ಸ್ವರೂಪ ತಾರಕಕ್ಕೇರಿದೆ ಅಂತಲೇ ಹೇಳ್ಬೋದು. ಈಗ ಅಮೆರಿಕ ಇರ್ಬೋದು, ಇರಾಕ್ ಪಡೆಗಳು ಇರಾನ್ ಮೇಲೆ ಒಂದು ದಾಳಿನ ಮುಂದುವರಿಸಿದ್ದಾವೆ ಮತ್ತು ಇರಾನ್ ಸಹ ಪ್ರತಿ ದಾಳಿನ ಮಾಡ್ತಾನೇ ಇದೆ. ಹೀಗಾಗಿ ಏನು ಅಲ್ಲಿನ ಒಂದು ಯುದ್ಧ ಬಿಕ್ಕಟ್ಟಿನಿಂದಾಗಿ ಇಲ್ಲಿನ ಜನ ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಮತ್ತು ವಿಶೇಷವಾಗಿ ಆಟೋ ಚಾಲಕರು ಏನು ಆಯಾ ದಿನದ್ದು ಇವತ್ತು ದುಡಿದ್ರಷ್ಟೇ ಅವ್ರ ಜೀವನ ಅನ್ನೋ ರೀತಿಯ ಒಂದು ಪರಿಸ್ಥಿತಿ ಆಟೋ ಚಾಲಕರದಾಗಿದೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಏನು ಪ್ರತಿನಿತ್ಯ ಏನು ಆಟೋ ಪೆಟ್ರೋಲ್ ಹಾಕ್ಸ್ಕೊಳ್ಳಿದ್ದರೆ ಅಥವಾ ಆಟೋ ಏನು LPG ತುಂಬಿಸ್ಕೊಳ್ದೇ ಇದ್ದರೆ ಅದು ಅವರು ಆಟೋ ಚಲಾವಣೆ ಮಾಡಲಿಕ್ಕೆ ಚಲಾಯಿಸಲಿಕ್ಕೆ ಆಗಲ್ಲ. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಈಗ ಒಂದೇನು ಹುಬ್ಬಳ್ಳಿಯಲ್ಲಿ ಏನು LPG ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಮತ್ತು ಏನು ಈಗಾಗಲೇ 4ಕ್ಕೂ ಹೆಚ್ಚು ಬಂಕ್ಗಳು ಮುಚ್ಚಲ್ಪಟ್ಟಿದ್ದಾವೆ. ಅಂದರೆ ಸ್ಟಾಕ್ ಕೆಲವೊಂದು ಕಡೆ ನೋ ಸ್ಟಾಕ್ ಇದ್ದರೆ, ಕೆಲವೊಂದು ಕಡೆ ಬಂದಾಗಿ ಸಮಸ್ಯೆ ಎದುರಿಸುವಂತಾಗಿದೆ. ಇದರ ನಡುವೆನೇ ಏನಂದರೆ ಈಗ ದರ ಏರಿಕೆ ಬಿಸಿ ತಡ್ತಾ ಇದೆ. ಅಂದರೆ ಈಗೇನು ಒಂದೇನು ಡಿಮ್ಯಾಂಡ್ ಏನಿದೆ ಆ ಒಂದು ಡಿಮ್ಯಾಂಡನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವೊಂದು LPG ಬಂಕ್ ಮಾಲೀಕರು ದರ ಏರಿಕೆಯನ್ನು ಮಾಡ್ತಾಯಿದ್ದಾರೆ. ಆರಂಭದಲ್ಲಿ ಅಂದರೆ ಯುದ್ಧ ಆರಂಭಗೊಳ್ಳುವ ಮುನ್ನ ಏನು LPG ಪ್ರತಿ ಲೀಟರ್ಗೆ 54 ರೂಪಾಯಿ ದರ ಇತ್ತು. ಬಹುತೇಕ ಉತ್ತರ ಕರ್ನಾಟಕದ ಭಾಗಗಳಲ್ಲಿ 54, 55, 56 ರೂಪಾಯಿ ಈ ರೀತಿಯ ಒಂದು ದರ ಇತ್ತು. ಈಗ ಅದರ ದರ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಅಂದರೆ ಈಗ ಹುಬ್ಬಳ್ಳಿಯಲ್ಲಿನೇ ನಾವು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಕೆಲವೊಂದು ಬ್ಯಾಂಕ್ಗಳಲ್ಲಿ 102 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದಾರೆ ಪ್ರತಿ ಲೀಟ್ರಿಗೆ. ಅಂದರೆ ಕೆಲವೊಂದು ಬಂಕ್ಗಳಲ್ಲಿ 72 ರೂಪಾಯಿ, ಕೆಲವೊಂದು ಬಂಕ್ಗಳಲ್ಲಿ 84 ರೂಪಾಯಿ, 94 ರೂಪಾಯಿ, 99 ರೂಪಾಯಿ, ಹೀಗೆ ಒಂದೊಂದು ಬಂಕು ಒಂದೊಂದು ರೀತಿಯಲ್ಲಿ ದರ ನಿಗದಿ ಮಾಡಿದೆ. ಹೀಗಾಗಿ ಆ ಒಂದು ಆಟೋ ಚಾಲಕರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ದರ ಅಂದ್ಕೂಡಲೇ ಈಗ ಯೂನಿಫಾರ್ಮ್ ಆಗಿರಬೇಕು. ಸಾಮಾನ್ಯವಾಗಿ ಒಂದು ಬಂಕ್ಗೂ ಇನ್ನೊಂದು ಬಂಕ್ಗೂ ವ್ಯತ್ಯಾಸ ಆಗ್ಬೋದು, ಏನೋ ಒಂದು ಪೈಸೆಗಳ ಲೆಕ್ಕದಲ್ಲಿ ವ್ಯತ್ಯಾಸ ಆಗ್ಬೋದು. ಬಿಟ್ಟರೆ ಈ ರೀತಿ ಒಂದು ರೂಪಾಯಿಗಟ್ಟಲೆ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಏನು ನಮ್ಮ ವೀಕ್ನೆಸ್ನೇ ಅವರು LPG ಬಂಕ್ ಮಾಲೀಕರು ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಕೆಲವೊಂದು ಸರಿ ನೋ ಸ್ಟಾಕ್ ಅಂತ ಹಾಕಿಬಿಟ್ಟು ನಂತರ ಏನು ಏಕಾಏಕಿ ದರ ಏರಿಕೆ ಮಾಡಿ ನೀವು ಆ ದರಕ್ಕೆ ಕೊಟ್ಟರಷ್ಟೇ ನಾವು LPG ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾಯಿದ್ರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಇಲ್ಲಿ ಏನು ಈ ರೀತಿಯ ಒಂದು ಕೊರತೆ ಮತ್ತು ದರ ಏರಿಕೆ ನಡುವೆನೂ ಸಹ ಏನು ಹುಬ್ಬಳ್ಳಿಯಲ್ಲಿ ಸಾಲುಗಟ್ಟಿ ನಿಂತು ಅನಿವಾರ್ಯವಾಗಿ ಆಟೋ ಚಾಲಕರು ಒಂದು ಏನು LPGನ ತುಂಬಿಸ್ಕೊಳ್ಳೋದನ್ನು ನಾವು ದೃಶ್ಯಗಳು ನೋಡ್ತಾ ಇದ್ವಿ. ಬೇರೆ ನಾವು ಹುಬ್ಬಳ್ಳಿಯ ಯಾವುದೇ ಒಂದು LPG ಬಂಕ್ಗಳ ಬಳಿ ಹೋದರೂ ಸಹ ಇದೇ ಒಂದು ಪರಿಸ್ಥಿತಿ, ಇದೇ ಒಂದು ವಾತಾವರಣ. ಅಂದರೆ ಕಿಲೋಮೀಟ್ರ್ ಗಟ್ಟಲೆ, ಕೆಲವೊಂದು ಕಡೆ ಅರ್ಧ ಕಿಲೋಮೀಟ್ರು, ಕೆಲವೊಂದು ಕಡೆ ಕಿಲೋಮೀಟ್ರ್ ಗಟ್ಟಲೆ ಆಟೋಗಳು ನಿಂತು ಆ ಒಂದು LPG ತುಂಬಿಸ್ಕೊಳ್ಳೋಂಥ ದೃಶ್ಯಗಳು ನಮಗೆ ಕಾಣಸಿಗ್ತಾ ಇದ್ದಾವೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಇಲ್ಲಿ ಕೊರತೆ ಎದುರಾಗಿದೆ. ಜೊತೆಗೆ ದರ ಏರಿಕೆ ಬಿಸಿ ಆಟೋ ಚಾಲಕರನ್ನು ತಡ್ತಾ ಇದೆ. ಈ ಒಂದು ದರ ಏರಿಕೆ ಏನಿದೆ, ಈ ರೀತಿ ಒಂದು ಏಕಾಏಕಿ ದರ ಏರಿಕೆ ಮಾಡಿರೋದು ಒಂದು ರೀತಿಯಲ್ಲಿ ಏನು ಜನವಿರೋಧ ನೀತಿಯಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಏನು ಸಂಬಂಧಪಟ್ಟ ಇಲಾಖೆಗಳು ನಿದ್ರೆಗೆ ಜಾರಿ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಆಹಾರ ಇಲಾಖೆ ಇರ್ಬೋದು ಮತ್ತು ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿನೇ ಈ ರೀತಿ ಒಂದು ಮನಸ್ಸಿಗೆ ಬಂದಂಗೆ ದರ ಏರಿಕೆ ಮಾಡಿ ಆ ಒಂದು ಜನರಿಗೆ ಆಟೋ ಚಾಲಕರನ್ನ ಶೋಷಣೆ ಮಾಡ್ತಾ ಇದ್ದಾವೆ. ಇದಕ್ಕೆ ಕಡಿವಾಣ ಹಾಕಬೇಕು. ಸಂಬಂಧಪಟ್ಟ ಇಲಾಖೆಗಳೇನೆಂದರೆ ಇದಕ್ಕೆ ಕೂಡಲೇ ಕಡಿವಾಣ ಹಾಕಿ ಏನು ಒಂದು ಯೂನಿಫಾರ್ಮ್ ಆಗಿ ಒಂದು ಏನು ಯಾವ ರೀತಿ ದರ ಇದೆ, ಒಂದು ಏನು ಸರ್ಕಾರದ ಮಾನದಂಡದ ಪ್ರಕಾರ ಏನು ದರ ಇದೆ ಆ ದರನ್ನಷ್ಟೇ ವಿಧಿಸಬೇಕು. ಉಳಿದಂತೆ ಹೆಚ್ಚುವರಿ ದರನ ಕಟ್ ಮಾಡಬೇಕು ಅನ್ನೋ ಒಂದು ಆಗ್ರಹ ವ್ಯಕ್ತ ಆಗ್ತದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರಿದ್ವಿ. ಹುಬ್ಬಳ್ಳಿ ನಗರದಲ್ಲಿ
11 LPG ಪಂಪ್ಗಳಿದ್ದಾವೆ, 4 CNG ಪಂಪ್ಗಳಿದ್ದಾವೆ. ಇವತ್ತು 4 LPG ಪಂಪ್ಗಳು ಬಂದಾಗಿದ್ದಾವೆ. ಈ ಪಂಪ್ಗಳಲ್ಲಿ ಹಗಲು ರಾತ್ರಿ ಆಟೋ ರಿಕ್ಷಾ ಚಾಲಕರು LPG ಪಂಪಿನ ಮಾಲೀಕರು ದರೋಡೆ ಮಾಡ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಆಹಾರ ಖಾತೆ ಇಲಾಖೆಯವರು ಕೂಡಲೇ ಇವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದರೆ ಒಂದು ಪಂಪ್ನಲ್ಲಿ 95 ರೂಪಾಯಿ ಇದೆ, ಒಂದು ಪಂಪ್ನಲ್ಲಿ 100 ರೂಪಾಯಿ ಇದೆ, ಒಂದು ಪಂಪ್ನಲ್ಲಿ 85 ರೂಪಾಯಿ ಇದೆ, ಒಂದು ಪಂಪ್ನಲ್ಲಿ 80 ರೂಪಾಯಿ ಇದೆ. ಈ ಥರ LPG ಪ್ಲಾಂಟ್ನಲ್ಲೇ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರೆ ಪಂಪ್ನಲ್ಲಿ ಯಾಕೆ ರೇಟ್ ಬೋರ್ಡ್ ಆಗ್ತಾ ಇಲ್ಲ? ಯಾಕೆ ನೀವು ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಆಹಾರ ಇಲಾಖೆ ಏನು ಮಾಡ್ತಿದ್ದಾರೆ? ಇದರ ಮೇಲೆ ತಕ್ಷಣ ಕ್ರಮ ತಗೋಬೇಕು. ಇಲ್ಲಿ ಇದು ತನಿಖೆ ಮಾಡಿ ಆಟೋ ರಿಕ್ಷಾ ಚಾಲಕರಿಗೆ ಸೂಕ್ತ ನ್ಯಾಯ ಕೊಡಿಸ್ಬೇಕಂತೇಳಿ ಮಾಧ್ಯಮಕ್ಕೂ ವಿನಂತಿ ಮಾಡ್ತೇನೆ. ಸರ್, ಇವತ್ತು ದೇಶದಲ್ಲಿ ಏನು ಇವತ್ತು ಇರಾನ್, ಇಸ್ರಾಯೇಲ್, ಅಮೆರಿಕ ಇನ್ನಿತರ ಹೊರದೇಶಗಳಲ್ಲಿ ಇವತ್ತು ಯುದ್ಧ ನಡೀತಾ ಇದೆ. ಇವತ್ತೇನು ಯುದ್ಧ ನಡೆದು 31 ದಿನ 32 ದಿನ ಕಳೀತಾ ಇದೆ. ಈ ಒಂದು ಯುದ್ಧದ ನೆಪ ಇಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರ ಜೋಡಿ ಒಳ ಒಪ್ಪಂದವನ್ನು ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಆಗುವಂಥ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರಗಳು. ಇವತ್ತು ಆಟೋ ರಿಕ್ಷಾ ಚಾಲಕರು ಇವತ್ತು 53 ರೂಪಾಯಿ LPG ಗ್ಯಾಸ್ ಇದ್ದಿದ್ದು ಇವತ್ತು 65 ರೂಪಾಯಿ, 85 ರೂಪಾಯಿ, 94 ರೂಪಾಯಿ ಮತ್ತು 102 ರೂಪಾಯಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ LPG ಗ್ಯಾಸ್ ಪಂಪಿನ ಮಾಲೀಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಾ ಇದೆ. ಮಾನ್ಯ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿದ್ದಾರೆ, ಹೊಸದಾಗಿ ಬಂದಿದ್ದಾರೆ. ಅವರಿಗೆ ಗೊತ್ತೈತೋ ಗೊತ್ತಿಲ್ಲ, ಈ ಒಂದು ಆಟೋ ರಿಕ್ಷಾ ಚಾಲಕರ ಮೇಲೆ ಇವತ್ತು LPG ಪಂಪಿನ ಗ್ಯಾಸಿನ ಮಾಲೀಕರು ಇವತ್ತು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಕೂಡಲೇ ಹೌದು ಸರ್, ಇವತ್ತು ದರೋಡೆ ಮಾಡುವಂತ ಹಗಲು ದರೋಡೆ ಮಾಡ್ತಾ ಇದ್ದಾರೆ. 53 ರೂಪಾಯಿ ಇದ್ದಿದ್ದು 94 ರೂಪಾಯಿ, 102. ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ, ಜಿಲ್ಲಾಧಿಕಾರಿಗಳಿರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಆಹಾರ ಇಲಾಖೆ ಇರ್ಬೋದು ಮತ್ತು ಇವರಿಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇವತ್ತು LPG ಗ್ಯಾಸ್ ಪಂಪಿನ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಇವತ್ತು ಆಟೋ ರಿಕ್ಷಾ ಚಾಲಕರು 200 ರೂಪಾಯಿ 300 ರೂಪಾಯಿ ದುಡ್ಕೊಂಡು ಜೀವನ ಸಾಗಿಸುವಂತವ್ರು. ಇವತ್ತು ಪರಿಸ್ಥಿತಿ ಏನಾಗಿದೆ, ಎಲ್ಲ ಹುಬ್ಬಳ್ಳಿ ನಗರದಲ್ಲಿ ಇವತ್ತು LPG ಪಂಪ್ಗಳು ಆ ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಅಂತ ಒಂದು ಬೋರ್ಡ್ ಹಾಕ್ತಾ ಇದ್ದಾರೆ. ಗ್ಯಾಸ್ ಇದ್ರೂ ಕೂಡ ಯಾಕಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಮಾರಾಟ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನೋ ಸ್ಟಾಕ್ ಅನ್ನುವಂಥದ್ದು ಹುಬ್ಬಳ್ಳಿ ನಗರದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಂಡು ಇದನ್ನ ತಟಸ್ಥ ಮಾಡಿ ಏರಿದ ಬೆಲೆ ಕೂಡಲೇ ತಳಗಿಳಿಬೇಕು. ಇಲ್ಲ ಅಂತಂದ್ರೆ ಇವತ್ತು ಹಲವಾರು ಸಂಘಟನೆಗಳ, ಆಟೋ ರಿಕ್ಷಾ ಚಾಲಕರ ಸಂಘಟನೆ, ವಾಣಿಜ್ಯ ವಾಹನ ಚಾಲಕರ ಸಂಘಟನೆ, ಹುಬ್ಬಳ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದಿಂದ ಇವತ್ತು ಹುಬ್ಬಳ್ಳಿ ಧಾರವಾಡ ನಾವು ಬಂದ್ ಕರೆ ಕೊಡ್ತೀವಿ ಮುಂದೆ ಬರುವಂಥ ದಿನಗಳಲ್ಲಿ ಅಂತ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ಒಟ್ಟಾರೆ ಏನು ಆಟೋ LPG ಒಂದು ಸ್ಕೇರ್ಸಿಟಿ ಏನಿದೆ, ಸಾಕಷ್ಟು ಆತಂಕ ಕಾರಣವಾಗಿದೆ. ಮತ್ತು ಏನು ಬಡವರ ಹೊಟ್ಟೆ ಮೇಲೆ, ಅದರಲ್ಲೂ ಏನು ಆಟೋ ಚಾಲಕರ ಮೇಲೆ, ಹೊಟ್ಟೆ ಮೇಲೆ ಬಡಿಯುವಂತಹ ಕೆಲಸ ಈ ಒಂದು LPG ಕಂಪನಿಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಆಗ್ರಹ ವ್ಯಕ್ತವಾಗ್ತಾ ಇದೆ. ಮತ್ತು ಅಲ್ಲಲ್ಲಿ ಆಟೋ ಚಾಲಕರು ಪ್ರೊಟೆಸ್ಟ್ನು ಮಾಡ್ತಾ ಇದ್ದಾರೆ. ಮತ್ತು ಜಿಲ್ಲಾಡಳಿತ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಸಹ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗೆ ಪರಿಹಾರ ಸೂತ್ರ ಕಂಡು ಹಿಡಿಯುವಂತೆ ಆಗ್ರಹಿಸ್ತಾ ಇದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.